ಬರ್ತ್ಡೇ ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ. ನಾನು ಹುಟ್ಟಿರೋದೇ ನಿಮಗೋಸ್ಕರ, ಇವ್ರಿಗೋಸ್ಕರ ಮಾಡ್ಕೊತೀನಿ ಅಷ್ಟೇ. ನಾನು ಬಹುಶಃ ಈ ನಗು ಶುರು ಆಗಿದೆ, ಒಂದು ಜಡ್ಜ್ಮೆಂಟ್ ಸಿನಿಮಾ ಒಂದು ನಗು ಶುರು ಆಗಿದೆ, ಚಿಕ್ಕದಾಗ ಒಂದು ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ನಂಬಿಕೆಯಿಂದ ಬರ್ತ್ಡೇ ಶುರು ಮಾಡ್ಕೊಂಡಿದ್ದೀವಿ ಸರ್. ಬಹು ನಿರೀಕ್ಷಿತ ಪ್ರೇಮಲ ಕೊಟ್ಟು ಇವತ್ತು ಸೆಟ್ ಇರುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಕಾರಣದಿಂದ ಆಗಿಲ್ಲ. ಯಾಕೆ ಸರ್? ಕಾರಣ ಏನೂ ಇಲ್ಲ, ಎಲ್ಲ ಜಂಬಲ್ ಭಾಗದ ಬೇಡ ಅಂತ ಬರ್ತ್ಡೇನು ಸೇರಿಕೊಂಡು, ಮತ್ತೆ ಅದಲ್ಲದೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ. ಇನ್ನೊಂದು 10 ಡೇಸಲ್ಲಿ ಅದೆಲ್ಲ ಬರುತ್ತೆ. ಸೊ ಈ ಗೊಂದಲದಲ್ಲಿ ಬೇಡ ಅಂತ ನಮ್ಮ ಪ್ರೊಡ್ಯೂಸರು ಅವ್ರು ಫಸ್ಟ್ ಟೈಮ್ ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಕೃಷ್ಣ ಜ್ಯುವೆಲ್ಲರ್ಸ್ ಅಂತ ಹೇಳಿ. ಅವ್ರು ಸರ್ ಬರ್ತ್ಡೇ ಮುಗಿಸ್ಕೊಂಬಿಡಿ, ಇದನ್ನು ಸಪ್ರೇಟಾಗಿ ನಾವು ದೊಡ್ಡದಾಗಿ ಮಾಡೋಣ, ಮತ್ತೆ ಇದ್ರ ಜೊತೆ ಅದು ಮಿಕ್ಸ್ ಆಗೋಗುತ್ತೆ. ಸೊ ನಾಳೆ ಬೆಳಗ್ಗೆ ಪ್ರಚಾರ ಆದಾಗ ಏನಾಗುತ್ತೆ, ಬರ್ತ್ಡೇ ಅದು ಇದು ಎಲ್ಲ ಒಟ್ಟು ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟಲ್ಲಿ. ಆರಾಮಾಗಿ ಮುಗಿಸ್ಕೊಳ್ಳಿ, ಅದನ್ನ ಆಮೇಲೆ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ಅದಕ್ಕೆ ಅದನ್ನ ರಿಸಲ್ಟ್ ಮಾಡಿದ್ವಿ ಸರ್. ನಿಮ್ಮ ಬರ್ಡೇ ವಿಶೇಷ ಇವತ್ತು ಜಡ್ಜ್ಮೆಂಟ್ ಸಿನಿಮಾದ ಟಿಕೆಟ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ ರಾಜ್ಯಾದ್ಯಂತ. ಸೊ ಆಫ್ಟರ್ ಲಾಂಗ್ ಟೈಮ್ ನೀವು ಸುಮಾರು ವರ್ಷಗಳ ನಂತರ ಯುದ್ಧಕಾಂಡ ಆದ್ಮೇಲೆ ಕರಿಕೋಟು ಹಾಕಿದ್ದೀರಾ. ಸೊ ಎಷ್ಟು ಖುಷಿ ಕೊಡ್ತಿದೆ ಸರ್? ನಮಗೆ ಫೈನಲ್ ಆಗಿ ಸಿನಿಮಾ ಜನಗಳಿಗೆ ಖುಷಿ ಆದಾಗ ಮನಸ್ಸಿಗೆ ತುಂಬ ತೃಪ್ತಿ ಆಗೋದು ಆವಾಗಲೇ. ನಮ್ಮ ಜನ ಬಂದು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾ ಬರೋ ಜನ ಅಲ್ಲ. ಖುಷಿ ಅಂದರೆ 1000 ರೂಪಾಯಿ ಕೊಟ್ಟು ನೋಡೋ ಜನ ಇವರು, 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸು ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವ್ರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟ್ರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು ಈ ಹುಟ್ಟಿದ ಹಬ್ಬನ ಅವ್ರುಗಳಿಗೆ. ಅವ್ರ ಖುಷಿಯಿಂದಲೇ ನಾನು ಆಚೆ ಬಂದಿರೋದು, ಅಂದರೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು 4 ವರ್ಷನೋ 3 ವರ್ಷ ಆಯಿತು ಬರ್ತ್ಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ, ಮನೆ ಹತ್ರ ಬಂದು ಹೋಗ್ತಾರೆ ಅಂದರು. ಮನಸ್ಸು ಸಮಾಧಾನ ಆಗ್ತಿರ್ಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರ್ಲಿಲ್ಲ. ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮಗೆ. ಪ್ಲಸ್ ಜನ ಅವಾಗ ಬೇಸರನ ಪಡ್ಕೋತಾ ಇದ್ರು. ಸರಿ ಎಲ್ಲರಿಗೂ ಒಂದ್ಸರಿ ಖುಷಿ ಆಗಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತ್ಡೇ ಮಾಡ್ಕೊಂಡು ಅಭಿಮಾನಿ ವಸತಿ ಹೋಟೆಲ್ ಅಲ್ಲಿ ಅನ್ಸುತ್ತೆ, ಅದಾದ್ಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಪ್ರತಿ ವರ್ಷ ನಿಮ್ಮ ಬರ್ಡೇ ಬಂದಾಗ ಒಂದಷ್ಟು ನಿರೀಕ್ಷೆ ಜನರಲ್ಲಿ ಇದ್ದೇ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಏನು ಮಾತು ಕೊಡ್ಬೋದು ಸರ್ ಜನಗಳಿಗೆ ಅಂತ ಸಿನಿಮಾ ಕಡೆ? ಇನ್ನೊಂದು ವಾರ, ಇನ್ನೊಂದು 10 ಡೇಸ್ ವೆಯ್ಟ್ ಮಾಡಿರಿ, ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ, ಅವಾಗ ಅಲ್ಲಿ ಬಂದು ಹೇಳ್ತೀನಿ. ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು. ಯಾಕಂದರೆ ಎರಡು ಸಾಧಾರಣವಾದ ವಿಷಯ ಅಲ್ಲ, ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳೋವಂಥ ವಿಷಯ ಇದೆ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೋಯ್ತು ಇದಕ್ಕೆ. ಇಲ್ಲದ್ರೆ ಇವತ್ತು ಪ್ರೇಮ್ಲೋಕ ಟ್ರೈಲರ್ ಗೀಲರೆಲ್ಲ ರೆಡಿ ಇತ್ತು, ರೆಡಿ ಮಾಡ್ಕೊಂಡಿದ್ವಿ ನಾವು. ಬಟ್ ಎಲ್ಲ ಏನಾಗುತ್ತೆ, ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು. ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ. ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು. ಈ ಒಂದರ ಕನ್ಫ್ಯೂಷನ್ ಜಾಸ್ತಿ ಇತ್ತು. ಪ್ಲಸ್ ನನಗೆ ಶೂಟಿಂಗ್ ನಡೀತಾ ಇದೆ, ಅದನ್ನು ನ್ಯೂಸ್ ಕೊಡಬೇಕು, ಆಯಿತಾ? ಸೊ ಇದು ತುಂಬ ವಿಷಯಗಳಿದೆ ಒಳಗೆ, ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅಂದ್ಕೊಂಡಿರೋದು, ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ, ಪಿಚ್ ಹೇಳ್ಬೇಕಾಗಿದೆ. ನಾನು ಇನ್ನು 10 ಡೇಸ್ ವೇಟ್ ಮಾಡಿ, ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ. ಯಾವ್ದು ನಾನು ಮಾಡಿರೋದು ಅದು? ಹಾಂ, 100 ಜನ ನೋಡ್ತೀವಿ ನೋಡ್ಬೋದು. ಸರಿ, ಕ್ರೇಜ್ ನೋಡ್ತಾ ಇದ್ರೆ ರವಿ ಸರ್ಗೆ 63 ರವಿ ಸರ್ಗಿಂದ 36 ನನಗೆ ವಯಸ್ಸು ಆಗಲ್ಲ ರೀ, ಆಯಾಸನೂ ಆಗಲ್ಲ, ವಯಸ್ಸು ಆಗಲ್ಲ ನನಗೆ. ಸರ್, ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಾರಂತೆ. ಸೊ ಅದನ್ನ ಪಟ್ಟಿ ಮಾಡಕ್ ಹೋಗಿ ಬೇರೆ ತರ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತೀರಾ? ಅದು ಇವಾಗ ಬೇಡ, ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನು ಅಂದರೆ ಪಿನ್ ಪಾಯಿಂಟ್ ಆಗಲೇಬೇಕು. ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇನು ಸರಿ ಮಾಡ್ಬೇಕು ಅಷ್ಟೇ. ಆ ಥರ ಇಲ್ಲದೆ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋ ಅಲ್ಲಿಗೆ ಆಗಲ್ಲ, ಯಾಕೋದು ಇದೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ. ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರುಗಳಿಗೆ. ಅದೇನೋ ಚಿಕ್ಕ ಯಾರೋ ಒಬ್ರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾ ಇರುತ್ತೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು, ಯಾವ ಥರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನ ಹೇಳಬೇಕಾಗುತ್ತೆ. ಜವಾಬ್ದಾರಿ ಬೇಕು ಎಲ್ಲೇ ಹೋದ್ರು. ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ. ಮೇನ್ ಲೀಡ್ ಆಗಿ 43 ವರ್ಷದ ಜರ್ನಿ ಸರ್. ಬಟ್ ಬಾಲ್ನಟ್ ಆಗಿ 53 ವರ್ಷ ಇಂಡಸ್ಟ್ರಿ ಮಾಡಿದ್ರು. ಧೂಮಕೇತು ಬಸ್ ಸಿನಿಮಾ 53 ವರ್ಷ ಸುದೀರ್ಘವಾದಂಥ ಜರ್ನಿ ಸರ್. ಬಾಲ್ನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು. ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಿರುವಂತಹ ಏಕೈಕ ನಟ 4 ಜನರೇಷನ್ ನೋಡಿದ್ರು ಸರ್. ಈಗ ನಮಗೆ ಸಿನಿಮಾ ಬಿಟ್ಟರೆ ಬರೋದು ಗೊತ್ತಿಲ್ಲ, ಆಯಿತಾ? ಬೇರೆ ವಿಷಯ ಕಡೆ ಕಣ್ಣು ವಾಲೋದಿಲ್ಲ, ಮನಸ್ಸು ಹೋಗೋದಿಲ್ಲ.
ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದ್ರ ಮೇಲೆ ಗಮನನೇ ಇರಲಿಲ್ಲ. ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಇವತ್ತು ದುಡ್ಡು ಕೊಡಿ, ನಾನು 1000 ಕೋಟಿ ಕೊಡಿ, 1000 ಕೋಟಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1 ಕೋಟಿ ಕೊಡಿ, 1 ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರಲ್ಲ ನನಗೆ, ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಹೊಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೆ ನಾನು? ಸಾಕು ಸಿನಿಮಾ ಅಂತ ಕಷ್ಟಕೊಂಡು ಅಲ್ಲಿ ಬಿದ್ದಿರ್ತಿದ್ದೆ. ದೇವರು ಅದಕ್ಕೆ ನನಗೆ ಅವಕಾಶನ ಕೊಟ್ಟಿಲ್ಲ. ಇಲ್ಲ ಇಲ್ಲಿದ್ದ ಕೆಲಸ ಇಲ್ಲಿ ಮಾಡೋ ಅಂಥದ್ದು. ಆಮೇಲೆ ಕನಸುಗಳು ಪರಿಸ್ಥಿತಿ ಕಟ್ಟಾಗಿ ಮಾಡೋಕ್ಕಾಗಲಿಲ್ಲ. ಕೆಲವರು ಉಳ್ಕೊಂಡಿದ್ದಾರೆ. ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನನ್ನ ಒಳಗಿರೋ ಆಸೆ, ಕನಸಿದೆಯಲ್ಲ, ಅದು ಯಾವತ್ತೂ ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದಿನಿ, ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕು. ನಮ್ಮ ಅಪ್ಪ ಕೊಟ್ಟಿದ್ದು ಪ್ರೀತಿ ಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಪ್ರೀತಿ ಕೊಡಬೇಕಂತ. ಅದು ಕೊಡೋಕ್ಕಾಗದು ಯಾರಿಗಾಗ? ಈ ಜನ ಕೊಡ್ಬೇಕು. ಅದು ಕೊಟ್ಟರೆ ನೀವು ತಲೆ ಎಸ್ಕೊಂಡು ಓಡಾಡ್ತಾರೆ. ನೀವು ಕೊಡಲಿಲ್ಲ ಅಂದರೆ ನಾನು ಸುಟ್ಟು ನಿಂದಂತೆ ಅಷ್ಟೇ. ಆ ನಂಬಿಕೆ ಕೊಡಬೇಕು ನೀವು. ನನಗೆ ಸಾಕು ಇವತ್ತು ನನಗೆ ಸಿನಿಮಾ ಬಿಟ್ಟರೆ ಗೊತ್ತಿಲ್ಲ, ಜೋಬಲ್ಲಿ ದುಡ್ಡು ಹಾಕೋಕ್ಕೆ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿಲ್ಲ. ನನಗೆ ಬೇರೆ ಅಭ್ಯಾಸ ಇಲ್ಲ, ಬೇರೆ ಬೇಕಾಗಿಲ್ಲ. ಸರ್ ಈ ಬಾಡಿಗೆ ನಿಮ್ಗೆ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಏನು ಸರ್, ಯಾರಿಂದ? ನೀವೇನಾರು ಹೇಳ್ಕೊಡ್ರಿ, ನನಗೆ ಫಸ್ಟ್ ಸಿಗೋದೇ ಶಿವ. ಶಿವನೇ 2 ಗಿಫ್ಟ್ ಬಂತು ಇವಾಗ, 2 ಶಿವನೇ ಬಂದಿದ್ದು ಕೈಗೆ. ಅದು ಜನ ಎಲ್ಲರಿಗೂ ಗೊತ್ತಿದ್ದು ನನಗೆ ಶಿವ ಇಷ್ಟ ಅಂತ. ಅದು ಹಂಗೆ ಯಾವುದೋ ಒಂದು ರೂಪದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನ್ಗೂ ಸೇರ್ತಾ ಇರ್ತಾನೆ. ಹೆಸರಲ್ಲೂ ಶಿವ ಅನ್ನೋರು ಯಾರೋ ಬರ್ತಾರೆ, ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ. ಸರ್ ಇಂಡಸ್ಟ್ರಿಯಲ್ಲಿ ಕಾಡ್ತಾ ಇರೋದು ಸರ್ ಇವತ್ತಿಗೆ ನಾಯಕತ್ವದ ಕೊರತೆ ಕಾಡ್ತಾ ಇದೆ. ರವಿ ಸರ್ ಯಾಕೆ ನಾಯಕತ್ವ ತಗೊಳ್ಳಲ್ಲ ಅಂತ? ನಾನು ನಾಯಕ ಇಲ್ಲ ರೀ ಅದಕ್ಕೆ. ನನಗೆಲ್ಲ ಆಗಲ್ಲ ಇದು. ಐ ಆಮ್ ನಾಟ್ ಫಿಟ್ ಫಾರ್ ದಟ್. ರವಿ ಸರ್, ನೀವು ನಿರೀಕ್ಷೆ ಮಾಡಿದಂತೆ ಜಡ್ಜ್ಮೆಂಟ್ ಸಿನಿಮಾ ಸಕ್ಸಸ್ ಆಗಿರೋದು. ಯಾಕಂದ್ರೆ ನಾವು ರವಿ ಸರ್ ಸಿನಿಮಾಗಳನ್ನ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕಮೆಂಟ್ಸ್ ಮಾಡೋದನ್ನ ನೋಡ್ತಾ ಇರ್ತೀವಿ, ರಿವ್ಯೂ ಬರೆಯೋದನ್ನ ನೋಡ್ತಾ ಇರ್ತೀವಿ ಅಂತ ಕಾಯ್ತಾ ಇದ್ದೀವಿ. ಅದು ಈಗ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಬರೀತಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಸಿನಿಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪಾತ್ರ ಕೂಡ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಿಮ್ಮ ಸಿನಿಮಾಗೆ ಇವತ್ತು ಜನ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಹೇಳ್ತೀನಿ, ನನಗೆ ಅಂದ್ರೆ ಲಾಯರ್ ಪ್ರಾಕ್ಟೀಸ್ ಮಾಡೋರೆಲ್ಲ ಕೇಳ್ತಾ ಇದ್ರು, ಈ ಜಡ್ಜ್ಮೆಂಟ್ ಸಿನಿಮಾ ಚೆನ್ನಾಗಿದೆ ಅಂತ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಹೌದು ಅಂತ ನಾನು ಹೇಳಿದೆ. ಅಂದ್ರೆ ಆ ರೀತಿ ಕೇಳೋದಿರುತ್ತಲ್ಲ, ಕ್ವಶನ್ ಉತ್ತರನೇ ಇದು. ಕ್ವಶನ್ ಉತ್ತರ ನೀನೇ ಫುಲ್ ಅರ್ಧ 2 ಪೇಜ್ ಹೇಳಿದೆ. ಈಗ ನಾನು ಕ್ವಶನ್ ಕೇಳಬೇಕಿದೆ. ಎರಡು ಥರ, ಎರಡು ಯಾವಾಗಲೂ ತಲೆಗೆ ಹಾಕೊಳ್ಳಿ. ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ, ಅರ್ಥ ಆಯ್ತಾ? ನೀವು ಜನ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ. ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ. ಕಂಟೆಂಟ್ ಇರೋ ಸಿನಿಮಾ ಜನ ಹುಡ್ಕೊಂಬಂದಿದ್ದಾರೆ, ಹುಡ್ಕೊಂಡು ಎಷ್ಟೆತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. 200 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ, ಆಯ್ತಾ? ಎಲ್ಲರೂ ಬರ್ತಾರೆ. ಬರ್ತಿಲ್ಲ ಅನ್ನೋದಕ್ಕೆ ಬರೋದು ಹೇಗೆ ಅನ್ನೋದನ್ನು ಮಾಡಿ. ಆಯ್ತು, ಬರೋದು ಹೇಗೆ ಅಂತ ಮಾಡ್ತೀವಿ. ಈಗ ನಾವು ಸಿನಿಮಾ ಮಾಡ್ತಷ್ಟೇ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು. ನಮಗೆ ಪ್ರೀತಿ ಇರೋಕೆ ಒಂದು ಜನ ಬರ್ತಾರೆ, ಆಮೇಲೆ ಸಿನಿಮಾ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು, ಒಳಗಿರೋ ಕಂಟೆಂಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಪುಟ್ ಸಮ್ ಇಂಟ್ರೆಸ್ಟ್. ನಿಮಗೆ ಬರ್ತಿಲ್ಲ ಅಲ್ವಾ, ನಿಮ್ಮಲ್ಲಿ ಸಿಟ್ಟಿದೆ ಅವ್ರಿಗೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ ಸಿಟ್ಟಿದೆ. ಏನಕ್ಕೆ ಸಿಟ್ಟಿದೆ? ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿದೆ, ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ. ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ, ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ. ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗೋಕೆ ಆಸೆ ಇಲ್ಲ, ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು. ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಫೆಸಿಲಿಟಿಯಲ್ಲಿ ಪ್ರೇಮ್ ಲೋಕ ಮಾಡಿದಾಗ ಎಲ್ಲ ಭಾಷೆಗಳು ಒಳಗೆ ಬರ್ತಾರೆ. ಇವತ್ತು ಎಲ್ಲ ಭಾಷೆಗಳು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂತ ನೀವು ದಾರಿ ತಪ್ಪಿದ್ದೀರಾ. ನೀವು ಮಾಡಿರಿ, ಸಿನಿಮಾಗಳು ಮಾಡಿರಿ, ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ. ಜನ ಇವತ್ತು ದುಡ್ಡು ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ. ಪ್ರೇಮ್ ಲೋಕ ಎಲ್ಲ 1 ರೂಪಾಯಿ ನೋಡಿದವ್ರು ಜನ, ಅದೇ ಇವತ್ತು 2000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು, ಅರ್ಥ ಆಯ್ತಾ? ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡಬೇಡಿ. ಫುಡ್ ದ ಬ್ಲೇಮ್ ಆನ್ ಯುವರ್ ಸೆಲ್ಫ್. ನೀವು ಸಿನಿಮಾ ಮಾಡಿ ಪಕ್ಕದ ಥಿಯೇಟ್ರಲ್ಲಿ ಸಿನಿಮಾ ಹೋಗ್ಬೇಕು, ನಿಮ್ಮ ಥಿಯೇಟ್ರಿಗೆ ಹಾಕಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಿನಿಮಾದಲ್ಲಿ ಏನೋ ಕೊರತೆ ಇದೆ. ನೀವು ಮಾಡಿದವ್ರೆಲ್ಲ ಚೆನ್ನಾಗಿರುತ್ತೆ, ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ? ಬಟ್ ಅದ್ರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವನು ತಲುಪಿರಲ್ಲ. ನೀವು ಹೇಳೋ ವಿಷಯ ಅವ್ನು ತಲುಪಿರಲ್ಲ ಅಷ್ಟೇ. ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀವಿ. ನೀವು ಇದೇ ಚೆನ್ನಾಗಿದ್ದು ನೋಡಲಿಲ್ಲ ಕೂತ್ತಾ ಇದ್ರೆ ಇನ್ನೊಂದು ಸಿನಿಮಾನ ಹಂಗೆ ಮಾಡ್ತೀರಾ, ಚೆನ್ನಾಗಿ ಮಾಡೋದಿಲ್ಲ. ಸೊ ಅದು ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್, ಅದನ್ನು ಒಪ್ಕೊಂಡು ಕಾಲ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ. ಅದು ಇಂಪಾರ್ಟೆಂಟ್.
ಏನ್ ಗಿಫ್ಟ್ ಕೊಟ್ಟರು ನಿಮ್ಗೆ? ಮಗಳಿಗೆ ವೆಡ್ಡಿಂಗ್ ಆನಿವರ್ಸರಿ, ಅವಳು ಬ್ಯಾಂಕಾಕ್ ಹೋಗಿದ್ದಾಳೆ. ನಾನು ಇರ್ಲ ಅಂದ್ಮೇಲೆ ನೀನು ಹೋಗು ಅಂತ ಹೇಳಿದೆ. ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ, ಸರ್ಪ್ರೈಸ್ ಇಟ್ಟು ಆಮೇಲೆ ಏನು ಕೊಡ್ತಾರೆ ನನಗೆ ಅವರು? ದುಡ್ಡು ಕೊಡ್ಬೇಕು, ದುಡ್ಡು ಮಾಡೇ ಕೊಡ್ಬೇಕು. ಬರೀ ನಾನು ಏನು ನನ್ನ ಹತ್ರ ಏನು ಕಡಿಮೆ ನಾನೇನು ಹಾಕೊಳ್ಳೋದಿಲ್ಲ ಇವಾಗ. ಬಾಲಿವುಡ್ ನಿಂದ ನೀವು ಕರೆಸ್ದು ಇಂಟ್ರೊಡ್ಯೂಸ್ ಮಾಡ್ತಿರೋಂಥ ಸೆಲೆಬ್ರಿಟಿಗಳೇ ಇಲ್ಲ, ಸಾಕಷ್ಟು ಸಾಲು ಕಲಾವಿದರಿದ್ದಾರೆ. ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಿದ್ದಾರೆ KD ಸಿನಿಮಾದಲ್ಲಿ. ಸೊ ಹೇಗೆ ಅನಿಸುತ್ತೆ ಸರ್? ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು, ನನಗೆ ಅವ್ರಿಗೆ ಚಿಕ್ಕ ಪರಿಚಯ ಆಯಿತು. ನಾವು ಇದರಲ್ಲಿ ಎಲ್ಲಿ ಬ್ಯಾಂಕಾಕ್ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ. ನಾನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಅವ್ರು ಕರೆಸ್ಬಿಟ್ಟು ನನ್ನ ಕ್ಯಾರವನ್ ಕೊಟ್ಬಿಟ್ಟು ಹೊಟ್ಟೋದ್ರು, ನೀವು ಮೇರ ಕ್ಯಾರವನ್ನ ಯೂಸ್ ಕೊಡೋ ಅಂತ. ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು. ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು. ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು. ಸೊ ಎದುರುಗಡೆ ಜಾಸ್ತಿ ಇರಲಿಲ್ಲ ಅದು. ಇನ್ನು ಮಿಕ್ಕಿದ್ದು ಗೊತ್ತಲ್ಲ, ಪ್ರೈಮ್ ಪಿಕ್ಚರ್ ಅದು, ಎಲ್ಲರೂ ಇರ್ತಾರೆ. ನಾವು ಇದ್ವಿ ಅಷ್ಟೇ ಅಲ್ಲಿ. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳೋಂಥ ಒಂದು ಮಾತು, ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ತಪ್ಪು. ಯಶ್ ದರ್ಶನ್ ಅವರೆಲ್ಲ ಸಿನಿಮಾಗಳು ಮಾಡಿದ್ರೆ ವೈಬ್ರೇಷನ್ ಕ್ರಿಯೇಟ್ ಆಗಿದೆ. ಅಲ್ಲ, ಯಾರು ಮನೆ ಕೊಟ್ಟರೆ ಇಷ್ಟಪಡ್ತಾರೆ, ಅವ್ರೇನು ಇಷ್ಟಪಡೋದು ಬೇಕು. ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಎಷ್ಟು ಒಂದು ಬ್ರ್ಯಾಂಡ್ ಇಲ್ಲ, ಅವ್ನು ತಿಂಗಳಿಗೆ ಒಂದು ಸಿನಿಮಾ ಮಾಡೋದು, KGF ಕಾಂಪೀಟ್ ಮಾಡಬೇಕು, ಪ್ಲಸ್ ಅವಳು ವರ್ಲ್ಡ್ ಗ್ರೀಸ್ ಆಗಬೇಕು. ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. KGF ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ನಾಳೆ ಪುಸ್ತಕ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲರೂ ಅದಕ್ಕೆ ಹಾಕಂತೆ ಅಲ್ವಾ? ಕನ್ನಡ ಇಂಡಸ್ಟ್ರಿ ಮೇಲೆ ಕೊಟ್ಕೋರು ಯಾರಾದ್ರೂ ಏನಂತೆ, ಅದು ಯಶ್ ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ, ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲೆ ಅಷ್ಟೇ. ಓನ್ಲಿ 1% ಮೂವ್ ಟೋರ್ ದಟ್ ಫ್ಯಾಕ್ಟ್ಸ್. ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅನ್ನೋಂಥ ನಿರೀಕ್ಷೆಯಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂಥವ್ರು. ಅಂದರೆ ಇಟ್ಸ್ ಆಲ್ ಅಬೌಟ್ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ, ಇರೋದನ್ನ ಮಾತಾಡಬೇಕು. ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ. ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಒಂದಾಗಿ ಮಾತಾಡ್ಬೇಕು. ನಾನು ನನಗೋಸ್ಕರ ಮಾತಾಡೋದು ಅಲ್ಲವೇ ಅಲ್ಲ. ನಾನೇ ಲಕ್ಷ ನನ್ನ ಕಡೆ ನಾನು ಮಾಡ್ತೀನಿ ಅಂತ, ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ, ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ, ಕೊಡಲ್ಲ. ಸಿಂಪಲ್ ತನ್ನದು. ಮಾರ್ಕೆಟ್ ಇದ್ದ ದಿವಸ ಇತ್ತು ಅಲ್ವಾ? ಸೊ ಇಟ್ ಆಲ್ ಡಿಪೆಂಡ್ಸ್. ಒಂದು ಸಿನಿಮಾ ಇಟ್ಟಾರೆ ಮತ್ತು ಅದು ಸಿನಿಮಾ ಬರುತ್ತೆ ಹಿಂದೆ. ಹಂಗೆ ಜನಕ್ಕೆ ಹೋಗ್ಬೇಕಲ್ವಾ? ಥಿಯೇಟ್ರ್ ಒಳಗೆ ಹೋಗ್ಬೇಕು. ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು? ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ಹೋಗ್ತೀರಾ? ಅದ್ರ ಪಕ್ಕದಲ್ಲಿ 10 ಹೋಟ್ಲ್ ಇರುತ್ತೆ, ಯಾಕೆ ಹೋಗಲ್ಲ ನೀವು? ಅವ್ನು ಏನೋ ಥರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ? ಹೇಳ್ತಾನ? ಇಲ್ಲ ತಾನೆ? ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನುಕ್ಕೊಂಡು ಹೋಗ್ತಾನೆ. ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗ ಇದ್ದಿದ್ದು ಕಾಂಪಿಟೇಷನ್, ಅವಾಗ ಕಾಂಪಿಟಿಂಗ್ ಆಲ್ ದ ಟೈಮ್ 5 ಲ್ಯಾಂಗ್ವೇಜಸ್, 5 ಭಾಷೆಗೂ ಈಕ್ವಲ್ ಬಂದ್ಬಿಡ್ತೀವಿ ಇವಾಗ. ಕನ್ನಡ ಫಸ್ಟು, ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ. ನಮ್ಮ ನಾಡಲ್ಲಿ ನಮ್ಮ ಕನ್ನಡ ಫಸ್ಟ್ ಕೊಡಬೇಕನ್ನೋದೇ ನಾವು ಕೇಳೋದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವ್ದು ಬೇಕಾದ್ರೆ ಅವ್ನು ಬಿಟ್ಟಿದ್ದು, ಚೆನ್ನಾಗಿದೆ ಯಾವ್ದು ಬೇಕಾದ್ರೆ ಬರ್ತಾನೆ. ಥ್ಯಾಂಕ್ ಯು ಬಾಸ್. ಅದು ಎಷ್ಟು ಎಮೋಷನಲ್ ಆಗಿ ಈಶ್ವರಿ ದೇವರನ್ನ ಕೊಟ್ಟರು ನಿಮ್ಗೆ. ಈಶ್ವರಿ ದೇವರು ನೋಡ್ಲಿಲ್ಲಪ್ಪ, ಗಮನಿಸಿ. ಸರ್, ಈ ಪಂಡಿತ್ ಯಾವಾಗಲಿಂದ ಅಟ್ರಾಕ್ಟ್ ಮಾಡ್ತಾರೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಏನದು ಶಿವನ್ ಕಣ್ಣು, 3ನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ. ಅವ್ನು ಹಣೆ ಮೇಲೆ ಇಟ್ಕೊಂಡೆ, ನಾನು ಹೃದಯದಲ್ಲಿ ಇಟ್ಕೊಂಡೆ. ಅಟ್ರಾಕ್ಟ್ ಮಾಡೋದು ಯಾಕಂದ್ರೆ ತುಂಬಾ ಇಷ್ಟ ತೋರಿಸಿ ಸರ್ ಒಂದ್ಸತಿ. ಕೆಳಗಡೆ ಅಲ್ಲಲ್ಲಿ ಕ್ಯಾಮ್ರಾ ನೋಡ್ರಪ್ಪ ಸರ್, 3ನೇ ಕಣ್ಣು ಸರ್, ತೆಗಿರಿ ಸರ್, ತೆಗಿರಿ ಸರ್. ಹೌದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.